Good morning, students. Today we are going to study the topic that consumer price index number. So under consumer price index number, there is a two method we should follow. That one is aggregative expenditure method, and another one is a family budget method. The formula is for the aggregative expenditure method is the quantity used in the base year are taken as weights. Thus, the consumer price index number by this method is, so P01 equals to total expenditure in the current year divided by total expenditure in the base year into 100. Okay, so current year na expenditure divided by base year na expenditure into 100 ಮಾಡಿದರೆ you will get the aggregative expenditure method. Then next ಬರುವಂಥದ್ದು, that is the second method called as a family budget method. So family budget method ಅಲ್ಲಿ consumer price index number by this method is a weighted arithmetic mean of the price relative. The weights assigned are the expenditure in the normal period. Thus the consumer price index numbers is the P01 equals to sum of W into P divided by sum of W. ಇಲ್ಲಿ W ಅಂತ ಹೇಳಿದರೆ ವೇರ್ W ಅಂತ ಹೇಳಿದರೆ ವೇಟ್ಸ್ ಆ್ಯಂಡ್ P ಅಂತ ಹೇಳಿದರೆ ಪ್ರೈಸ್ ರಿಲೇಟಿವ್ ರೆಸ್ಪೆಕ್ಟಿವ್ಲಿ. ಓಕೆ, ಸೊ ಇದು ಫ್ಯಾಮಿಲಿ ಬಜೆಟ್ ಮೆಥಡ್ ಅಂತ ನಾವು ಹೇಳ್ತೇವೆ. ಅಲ್ಲಿ ವೆಯ್ಟ್ಸನ್ನು ಕೊಟ್ಟಿರ್ತಾರೆ, ಅದಕ್ಕೆ ನೀವು ಪ್ರೈಸನ್ನು ಏನು ಮಾಡಲಿಕ್ಕೆ ಇರ್ತದೆ, ಮಲ್ಟಿಪ್ಲೈ ಮಾಡಲಿಕ್ಕೆ ಇರ್ತದೆ. ಸೊ ಯು ಟೇಕ್ ಅ ಎಕ್ಸಾಂಪಲ್ ಹಿಯರ್. ದ ಫಸ್ಟ್ ಒನ್ ಈಸ್ ದ್ಯಾಟ್ calculate the consumer price index number for the year 2005 with respect of base year 1980. ಇಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಿ 2005 ಕರೆಂಟ್ ಇಯರ್ ಅಂತ ತಗೊಳ್ಳಿ ಮತ್ತು 1980 ಬೇಸ್ ಇಯರ್ ಅಂತ ತಗೊಳ್ಳಿ, ಹಿಂದಿನ ಪ್ರೀವಿಯಸ್ ಇಯರ್ ಅಂತ ಹೇಳಿ ತಗೊಳ್ಳಿ ಅಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಕಮೋಡಿಟೀಸ್ ಯಾವುದೆಲ್ಲ ಅಂದರೆ ರೈಸ್, ಶುಗರ್, ದಾಲ್, ಟೀ, ಫ್ಯೂಯಲ್ ಆ್ಯಂಡ್ ಕ್ಲೋತ್, ಹೌಸ್ ರೆಂಟ್ ಮತ್ತು ಮಿಸಲೇನಿಯಸ್. ಯೂನಿಟಲ್ಲಿ ಕೊಟ್ಟಿದ್ದಾರೆ, ಕ್ವಿಂಟಲಲ್ಲಿದೆ, ಆ್ಯಂಡ್ ಟೀ ಕೆ ಜಿಯಲ್ಲಿ ಬರ್ತದೆ, ಫ್ಯೂಯಲ್ ಮಂತ್ಲಿ, ಕ್ಲೋತ್ ಇಯರ್ಲಿ ಆ್ಯಂಡ್ 2 ಮಂತ್ಲಿ ಬರ್ತದೆ. ಓಕೆ, ನಂಬರ್ ಆಫ್ ಯೂನಿಟ್ಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ 4, 0.5, 1, 4, 12, 1, 12, 12. ಓಕೆ, ಆ್ಯಂಡ್ ಪ್ರೈಸ್ ಕೊಟ್ಟಿದ್ದಾರೆ 1980ಯಲ್ಲಿ ಎಷ್ಟಿತ್ತು ಅಂದರೆ 1980ರಲ್ಲಿ ಇದರ ಪ್ರೈಸ್ ಎಷ್ಟಿತ್ತು, 250, 600, 400, 16, 80, 200, 200, 200. ದೆನ್ 2005ಅಲ್ಲಿ ಅದರ ಪ್ರೈಸ್ 1640, 1600, 2100, 64, 300, 300, 1200 ಮತ್ತು 2000. ದಿಸ್ ಇಸ್ ಅ ಕ್ವಶನ್. ಓಕೆ, ಇಲ್ಲಿ ಹೇಳ್ತಾರೆ ಇದರಲ್ಲಿ ನೀವು ಏನನ್ನು ಫೈಂಡ್ ಔಟ್ ಮಾಡಬೇಕು, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ಏನು ಮಾಡಬೇಕು, ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊಲ್ಯೂಷನ್ ಏನಂತ ಹೇಳಿದರೆ, ಹಿಯರ್ ದ ಬೇಸ್ ಇಯರ್ ಕ್ವಾಂಟಿಟೀಸ್ ಆರ್ ನೋನ್. ಇಲ್ಲಿ ಹೇಳ್ತಾರೆ ನಮಗೆ ಬೇಸ್ ಇಯರ್ನ ಕ್ವಾಂಟಿಟಿ ಏನಂತ ನಮಗೆ ಗೊತ್ತಿದೆ, ದಿಸ್ ಒನ್. ಓಕೆ, ದೇರ್ ಫೋರ್ ದ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ಈಸ್ ಅಡಾಪ್ಟೆಡ್. ಯಾವಾಗ ಬೇಸ್ ಇಯರ್ನ ಕ್ವಾಂಟಿಟಿ ನಮಗೆ ಗೊತ್ತಿರ್ತದ, ಆಗ ನೀವು ಯಾವುದನ್ನು ಅಡಾಪ್ಟ್ ಮಾಡಬೇಕಂತ ಹೇಳ್ತಾರೆ, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡನ್ನು ಅಡಾಪ್ಟ್ ಮಾಡಬೇಕಂತ ಹೇಳ್ತಾರೆ. ಓಕೆ, ಸೊ ಇಲ್ಲಿ ನೋಡಿಕೊಳ್ಳಿ, ಇದು ಸೊಲ್ಯೂಷನ್. ದಿಸ್ ಒನ್ ಈಸ್ ಅ ಸೊಲ್ಯೂಷನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಕಮೋಡಿಟಿ ನೋಡಿಕೊಳ್ಳಿ, ರೈಸ್, ಶುಗರ್, ದಾಲ್, ಫ್ಯೂಯಲ್, ಕ್ಲೋತ್, ಹೌಸ್ ರೆಂಟ್ ಮತ್ತು ಮಿಸಲೇನಿಯಸ್ ಆ್ಯಸ್ ಇಟ್ ಈಸ್ ಬರಲಿಕ್ಕೆ, ಅದರಲ್ಲಿ ಯಾವುದೇ ಚೇಂಜಸ್ ಬರೋದಿಲ್ಲ ನಿಮಗೆ. ಕ್ವಾಂಟಿಟಿ ಬರ್ಕೊಳ್ಳುವಾಗ ನೋಡಿಕೊಳ್ಳಿ, ಕ್ವಾಂಟಿಟಿಯನ್ನು ಮಾತ್ರ ಬರ್ಕೊಂಡ್ರೆ ಸಾಕು. ಯಾವುದು ಬೇಸ್ ಇಯರ್ ಕ್ವಾಂಟಿಟಿ 4, 0.5, 1, 4, 12, 1, 12, 12. ಓಕೆ, ಸೊ P0 ಕೊಟ್ಟಿದ್ದಾರೆ. ಸಿ ಪ್ರೈಸ್ ಆಫ್ ದ ಬೇಸ್ ಇಯರನ್ನು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬೇಕಾದರೆ ಇಲ್ಲಿ ನೋಡಿಕೊಳ್ಳಿ, ಪ್ರೈಸ್ ಆಫ್ ದ ಬೇಸ್ ಇಯರ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಪ್ರೈಸ್ ಆಫ್ ದ ಬೇಸ್ ಇಯರ್ ಅಂತ ಹೇಳಿದರೆ ಈ ಕಾಲಮಲ್ಲಿ ಬರುವಂಥದ್ದು, ಪ್ರೈಸ್ ಆಫ್ ದ ಕರೆಂಟ್ ಇಯರ್ ಅಂತ ಹೇಳಿದರೆ ಈ ಕಾಲಮಲ್ಲಿ ಬರುವಂಥದ್ದು. ಪ್ರೈಸ್ ಆಫ್ ದ ಬೇಸ್ ಇಯರ್ ಡಿನೋಟ್ ಮಾಡುವಂಥದ್ದು P0, ಕರೆಂಟ್ ಇಯರ್ ಇದ್ದು P1 ಅಂತ ನೀವು ಡಿನೋಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿಕೊಳ್ಳಿ, P0 ಬರೆಯುವಂಥದ್ದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 250, 600, 400, 16, 80, 200, 200 ಮತ್ತು 200. ದೆನ್ P1 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 1640, 1600, 2100, 64, 300, 300, 1200 ಮತ್ತು 2000. ಓಕೆ, ಇಲ್ಲಿ ಫಾರ್ಮುಲಾ ಏನು ಬರಲಿಕ್ಕೆ, ಇಲ್ಲಿ ಹೇಳ್ತಾರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಂತೇಳಿ. ಓಕೆ, ಸೊ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ 2005 ವಿತ್ ದ ಬೇಸ್ ಇಯರ್ 1980. ಫಸ್ಟಿಗೆ ಫಾರ್ಮುಲಾ ನೋಡಿಕೊಳ್ಳಿ, P01 ಈಕ್ವಲ್ಸ್ ಟು ಸಮ್ ಆಫ್ P1 ಇಂಟು Q0 ಡಿವೈಡೆಡ್ ಬೈ P0 ಇಂಟು Q0. ಇಲ್ಲಿ ನಮಗೆ ಬೇಕಿರುವಂತಹ ರಿಕ್ವೈರ್ಮೆಂಟ್ಸನ್ನು ನೋಡಬೇಕು, ನೀವೇನೆಲ್ಲ ಬೇಕು ಅಂತೇಳಿ. ಒಂದು P1 ಬೇಕು ಮತ್ತು Q0 ಬೇಕು, ಇಲ್ಲಿ P0 ಬೇಕು ಮತ್ತು Q0 ಬೇಕು. ಸೊ P1 ಇಲ್ಲಿದೆ, ಓಕೆ, P0 ಇದೆ,
Q0 ಕೂಡ ಇದೆ. ಫಸ್ಟಿಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇಲ್ಲಿ ಫಸ್ಟ್ ಇದನ್ನೆರಡನ್ನು ಮಲ್ಟಿಪ್ಲೈ ಮಾಡುವ, ಮತ್ತು ಇದನ್ನು ಮಲ್ಟಿಪ್ಲೈ ಮಾಡಿದರೆ ಆಗ್ತದೆ. ಹೇಗೂ ಸಹ ಆಗ್ತದೆ, ಇದನ್ನು ಕೂಡ ಮಾಡ್ಬೋದು, ಇದನ್ನು ಕೂಡ ಮಲ್ಟಿಪ್ಲೈ ಮಾಡ್ಬೋದು. ಇದೆರಡರಲ್ಲಿ ಯಾವುದನ್ನು ಕೂಡ ನೀವು ಮಲ್ಟಿಪ್ಲೈ ಫಸ್ಟಿಗೆ ಮಾಡ್ಬೋದು. ಇಲ್ಲಿ ಈ ಪ್ರಾಬ್ಲಮಲ್ಲಿ ತಗೊಂಡದ್ದು ಫಸ್ಟ್ ಒನ್, ಇದನ್ನು ತಗೊಂಡಿದ್ದಾರೆ. P0 ಇಂಟು Q0 ಅನ್ನು ಫಸ್ಟ್ ತಗೊಂಡಿದ್ದಾರೆ. P0 ಇಲ್ಲಿದೆ, Q0 ಇಲ್ಲಿದೆ. 250 ಇಂಟು 4 ಅಂತ ಹೇಳಿದರೆ ಎಷ್ಟಾಗ್ತದೆ, 1000 ಆಗ್ತದೆ. 600 ಇಂಟು 0.5 ಅಂತ ಹೇಳಿದರೆ 300. ದೆನ್ 400 ಇಂಟು 1 ಅಂತ ಹೇಳಿದರೆ 400. 16 ಇಂಟು 4 64. 80 ಇಂಟು 12 960. 200 ಇಂಟು 1 200. 200 ಇಂಟು 12 2400. 2200 ಇಂಟು 12 ದಟ್ ಈಸ್ 2400. ಓಕೆ, ಇಲ್ಲಿಗೆ ನಮಗೆ P0 ಮತ್ತು Q0 ಕ್ಯಾಲ್ಕುಲೇಷನ್ ಮುಗೀತದೆ, ದಿಸ್ ಒನ್. ಓಕೆ, ನೆಕ್ಸ್ಟ್ ಇರುವಂಥದ್ದು P1 ಇಂಟು Q0. ಓಕೆ, P1 ಅಂತ ಹೇಳಿದರೆ ದಿಸ್ ಒನ್ 1640 ಆ್ಯಂಡ್ Q0 ಅಂತ ಹೇಳಿದರೆ ದಿಸ್ ಒನ್ 4. ಓಕೆ, 1640 ಇಂಟು 4 ಅಂತ ಹೇಳಿದರೆ 6560. ದೆನ್ 1600 ಇಂಟು 0.5 ಅಂತ ಹೇಳಿದರೆ 800 ಬರುತ್ತೆ. 2100 ಇಂಟು 1 ಅಂತ ಹೇಳಿದರೆ 2100. 64 ಇಂಟು 4 256. 300 ಇಂಟು 12 360. 300 ಇಂಟು 1 ದಟ್ ಈಸ್ 300. 1200 ಇಂಟು 12 14,400. ಸೊ 2000 ಇಂಟು 12 ಅಂತ ಹೇಳಿದರೆ 24,000. ಸೊ ಟೋಟಲ್ ಮಾಡಿ P1 Q0 ಇದ್ದು ಟೋಟಲ್ ಆ್ಯಸ್ ವೆಲ್ ಆಸ್ P0 Q0 ಇದ್ದು ಟೋಟಲ್ ಮಾಡಿ. ಸೊ ಯು ವಿಲ್ ಗೆಟ್ 7724 ಮತ್ತೊಂದು 52016. ಓಕೆ, ಇಷ್ಟೇ ಮಾಡಲಿಕ್ಕೆ ಇರುವಂಥದ್ದು. ಇಲ್ಲೇ ನಿಮಗೆ ಎಲ್ಲ ಮೆಟೀರಿಯಲನ್ನು ಕೊಟ್ಟಿರ್ತಾರೆ, ನಿಮಗೆ ಮಲ್ಟಿಪ್ಲೈ ಮಾಡಲಿಕ್ಕೆ ಮಾತ್ರ ಕೆಲಸ ಇರುವಂಥದ್ದು. ಓಕೆ, ಫಾರ್ಮುಲಾ ನೋಡಿಕೊಳ್ಳಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ನ ಫಾರ್ಮುಲಾ ಅಂದರೆ ಅಗ್ರಿಗೇಟಿವ್ ಮೆಥಡ್. P1 ಇಂಟು Q0 ಡಿವೈಡೆಡ್ ಬೈ P0 ಇಂಟು Q0. ಸೊ P1 ಇಂಟು Q0 ಅಂತ ಹೇಳಿದರೆ ಎಷ್ಟು ಬರ್ತದೆ, 52,016 ಡಿವೈಡೆಡ್ ಬೈ 7,724 ಇಂಟು 100 ಎಷ್ಟಾಗ್ತದೆ, 673.43 is the answer. Okay, so this is the first problem relating to that consumer price index number in an aggregative method. And the next second illustration, that is compute the cost of living index number by using the following data. So items, the food, house rent, clothing, fuel and light, miscellaneous. Weights ಕೊಟ್ಟಿದ್ದಾರೆ 10 5 2 3 ಮತ್ತು 5. ದೆನ್ ಪ್ರೈಸ್ ಇನ್ ರುಪೀಸ್ ಕೊಟ್ಟಿದ್ದಾರೆ. ಬೇಸ್ ಇಯರ್ ಇದ್ದು ಕೂಡ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಇದ್ದು ಕೂಡ ಕೊಟ್ಟಿದ್ದಾರೆ. 150 50 30 30 ಮತ್ತು 50. ದೆನ್ 225 150 ಮತ್ತು 60 ಮತ್ತು 75 ಮತ್ತು 75. ಸೊ ಇಲ್ಲಿ ನೋಡಿಕೊಳ್ಳಿ, ವೆಯ್ಟನ್ನು ಕೊಟ್ಟಿದ್ದಾರೆ, W ಕೊಟ್ಟಿದ್ದಾರೆ. ಓಕೆ, ಆ್ಯಂಡ್ ಪ್ರೈಸ್ ಕೊಟ್ಟಿದ್ದಾರೆ, P0 ಕೊಟ್ಟಿದ್ದಾರೆ, P1 ಕೂಡ ಕೊಟ್ಟಿದ್ದಾರೆ. ಬೇಸ್ ಇಯರ್ ಪ್ರೈಸನ್ನು ಯಾವುದರಲ್ಲಿ ಡಿನೋಟ್ ಮಾಡೋದು, P0 ಅಂತೇಳಿ, ಕರೆಂಟ್ ಇಯರನ್ನು P1 ಅಂತೇಳಿ. ಸೊ ಇಲ್ಲಿ ಬರ್ಕೊಳ್ಳುವಂಥದ್ದು ಆ್ಯಸ್ ಇಟ್ ಈಸ್ ನೋಡಿಕೊಳ್ಳಿ. ಐಟಮ್, ಸೊ ಐಟಮ್ ನೋಡಿಕೊಳ್ಳಿ, ಫುಡ್, ಹೌಸ್ ರೆಂಟ್, ಕ್ಲೋತ್, ಫ್ಯೂಯಲ್, ಲೈಟಿಂಗ್ ಮತ್ತು ಮಿಸಲೇನಿಯಸ್. ಓಕೆ, ಸೊ 10 5 2 3 ಆ್ಯಂಡ್ 5. ಸೊ ಟೋಟಲ್ ಎಷ್ಟಾಗ್ತದೆ, 25 ಆಗ್ತದೆ. ಇಲ್ಲಿ ನಾವು ವೆಯ್ಟನ್ನು ಬರೆದಾಯಿತು. ಓಕೆ, ನೆಕ್ಸ್ಟ್ P0 ಅನ್ನು ಬರೀರಿ, ಆ್ಯಸ್ ಇಟ್ ಈಸ್ ಬರೀರಿ. 150 50 30 30 ಮತ್ತು ಒಂದು 50. ದೆನ್ P1 ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 225 150 60 75 ಮತ್ತು 75. ಇಲ್ಲಿ ಕರೆಕ್ಟಾಗಿ ನೋಡಿಕೊಳ್ಳಿ, ಇಲ್ಲಿರುವಂತಹ ಫಾರ್ಮುಲಾ ಸಮ್ ಆಫ್ W ಇಂಟು P. ಓಕೆ, ಇಲ್ಲಿ ನಮಗೆ P ಅನ್ನು ಫೈಂಡ್ ಔಟ್ ಮಾಡಬೇಕು, ಸರಿ ಅಲ್ಲ? ಸೊ P ಅಂತ ಹೇಳಿದರೆ ಪ್ರೈಸ್ ರಿಲೇಟಿವ್ ಅಂತ ಅರ್ಥ. ಓಕೆ, ಸೊ ಪ್ರೈಸ್ ರಿಲೇಟಿವ್ನ ಫಾರ್ಮುಲಾ ಏನಂತ ಹೇಳಿದರೆ P ಈಕ್ವಲ್ಸ್ ಟು P1 ಡಿವೈಡೆಡ್ ಬೈ P0 ಇಂಟು 100. ಸೊ ಇದನ್ನು ಡಿವೈಡೆಡ್ ಬೈ ಇದನ್ನು ಇಂಟು 100 ಮಾಡಿದರೆ ನಿಮಗೇನು ಬರ್ತದೆ, P ಆನ್ಸರ್ ಬರ್ತದೆ, ಪ್ರೈಸ್ನ ಆನ್ಸರ್ ಬರ್ತದೆ. ಸೊ 225 ಡಿವೈಡೆಡ್ ಬೈ 150 ಇಂಟು 100 ಅಂತ ಹೇಳಿದರೆ 150. 150 ಡಿವೈಡೆಡ್ ಬೈ 50 ಅಂತ ಹೇಳಿದರೆ ಎಷ್ಟು, ಇಂಟು 100 ಅಂತ ಹೇಳಿದರೆ 300. 60 ಡಿವೈಡೆಡ್ ಬೈ 30 ಇಂಟು 100 ಅಂತ ಹೇಳಿದರೆ 200. 75 ಡಿವೈಡೆಡ್ ಬೈ 30 ಅಂತ ಹೇಳಿದರೆ 25 ಇಂಟು 100 ಅಂತ ಹೇಳಿದರೆ 250. 75 ಡಿವೈಡ್ 50 ಅಂದರೆ 15 ಇಂಟು 100 ಅಂತ ಹೇಳಿದರೆ 150 ಬರ್ತದೆ. ಈಸಿ ಇದೆ. ಇನ್ನೊಮ್ಮೆ ನೋಡಿಕೊಳ್ಳಿ, P ಅಂತ ಹೇಳಿದರೆ P1 ಡಿವೈಡೆಡ್ ಬೈ P0 ಇಂಟು 100. ದೆನ್ ನೆಕ್ಸ್ಟ್ ನೋಡಿಕೊಳ್ಳಿ, ಸೊ W. ಸೊ ಇಲ್ಲಿ ನೋಡಿಕೊಳ್ಳಿ, ಫಾರ್ಮುಲಾ ಏನು ಕೊಟ್ಟಿದ್ದಾರೆ, W ಇಂಟು P ಡಿವೈಡೆಡ್ ಬೈ ಸಮ್ ಆಫ್ W. ಸೊ W ಅಂತ ಹೇಳಿದರೆ ಏನು, ವೆಯ್ಟ್ ಇಂಟು P, ಪ್ರೈಸನ್ನು ಮಾಡಬೇಕು ನೀವು. 10 ಇಂಟು 150 ಅಂತ ಹೇಳಿದರೆ 1500. 5 ಇಂಟು 300 ಅಂತ ಹೇಳಿದರೆ 1500. 2 ಇಂಟು 200 ಅಂತ ಹೇಳಿದರೆ 400 ಬರುತ್ತೆ. 3 ಇಂಟು 250 ಅಂತ ಹೇಳಿದರೆ 750. ದೆನ್ 5 ಇಂಟು 150 ಅಂತ ಹೇಳಿದರೆ 750. ಓಕೆ, ಸೊ ಟೋಟಲ್ ಮಾಡಿ WP ಎಷ್ಟು ಬರ್ತದೆ ಅಂತೇಳಿ 4900 ಬರ್ತದೆ. ರೈಟ್ ನೋ
4900. ಸಿ ಫಾರ್ಮುಲಾ ಏನು ಹೇಳ್ತದೆ ಅಂತ ಹೇಳಿದರೆ ದಟ್ P01 ಈಕ್ವಲ್ಸ್ ಟು ಸಮ್ ಆಫ್ ಡಬ್ಲ್ಯೂ ಪಿ ಡಿವೈಡೆಡ್ ಬೈ ಸಮ್ ಆಫ್ ಡಬ್ಲ್ಯೂ. ವೆಯ್ಟ್ ಇಂಟು ನೀವೇನು ಮಾಡಲಿಕ್ಕೆ ಪ್ರೈಸ್ ಮಾಡಲಿಕ್ಕೆ. ಸೊ ಇಲ್ಲಿ ಪ್ರೈಸ್ ಅಂತ ಹೇಳಿದರೆ ಏನು, P1 ಡಿವೈಡೆಡ್ ಬೈ P0 ಇಂಟು 100 ಅಂತ ಹೇಳಿದರೆ ಪ್ರೈಸ್ ಬರ್ತದೆ, ನೆನಪಿಟ್ಕೊಳ್ಳಿ. ಓಕೆ, 4900 ಡಿವೈಡೆಡ್ ಬೈ ಸಮ್ ಆಫ್ ಡಬ್ಲ್ಯೂ ಅಂದರೆ 25 ಅಂತ ಹೇಳಿದರೆ ಎಷ್ಟಾಗ್ತದೆ, 196 ಆಗ್ತದೆ, 196 ಆಗ್ತದೆ. ಓಕೆ, ದೆನ್ ನೆಕ್ಸ್ಟ್ ಇಲ್ಲಸ್ಟ್ರೇಷನ್ ನೋಡಿಕೊಳ್ಳಿ, ಸೈಡ್ ನಂಬರ್ 13. ಓಕೆ, ಸೊ ಅಲ್ಲಿ ಹೇಳ್ತಾರೆ ಕಂಪ್ಯೂಟ್ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯೂಸಿಂಗ್ ದ ಫಾಲೋವಿಂಗ್ ಗ್ರೂಪ್ ಆಫ್ ಇಂಡೀಸಸ್ ಆ್ಯಂಡ್ ದ ಗ್ರೂಪ್ ವೆಯ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಈಸಿ ಇದೆ ಫಾರ್ಮುಲಾ. ಓಕೆ, ಇಲ್ಲಿ ಕೂಡ ಹೇಳಿರುವಂಥದ್ದು ಸೇಮ್ ಫಾರ್ಮುಲಾ ಅಡಾಪ್ಟ್ ಮಾಡಿ, ಅಂದರೆ ವೆಯ್ಟನ್ನು ಕೊಟ್ಟಿದ್ದಾರೆ. ಓಕೆ, ವೆಯ್ಟನ್ನು ಕೊಟ್ಟಿದ್ದರೆ ಯಾವ ಫಾರ್ಮುಲಾ ಅಡಾಪ್ಟ್ ಮಾಡಬೇಕು ನಾವು, ಫ್ಯಾಮಿಲಿ ಬಜೆಟ್ ಮೆಥಡ್ ಫಾರ್ಮುಲಾ ಅಡಾಪ್ಟ್ ಮಾಡಬೇಕು. ಈ ಮೇಲಿದ್ದ ಫಾರ್ಮುಲಾವೇ ಸೇಮ್ ಫ್ಯಾಮಿಲಿ ಬಜೆಟ್ ಮೆಥಡ್. ವೆನ್ ದ ವೆಯ್ಟ್ಸ್ ಆರ್ ಅಸೈನ್ಡ್ ಇಟ್ ಈಸ್ ಬೆಟರ್ ಟು ಯೂಸ್ ದ ಫ್ಯಾಮಿಲಿ ಬಜೆಟ್ ಮೆಥಡ್. ಓಕೆ, ಸಮ್ ಆಫ್ ಡಬ್ಲ್ಯೂ ಪಿ ಡಿವೈಡೆಡ್ ಬೈ ಸಮ್ ಆಫ್ ಡಬ್ಲ್ಯೂ ಫಾರ್ಮುಲಾ, ಸೇಮ್ ಫಾರ್ಮುಲಾ ಇಲ್ಲಿ ನೀವು ಅಪ್ಲಿಕೇಬಲ್ ಮಾಡಬೇಕೀಗ. ಸೊ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ, ಪ್ರೈಸ್ ಡೈರೆಕ್ಟ್ ಕೊಟ್ಟಿದ್ದಾರೆ. ಪಿ ಅಂದರೆ ಏನಂತ ಇಲ್ಲಿ ಡೈರೆಕ್ಟ್ ಮೆನ್ಷನ್ ಮಾಡಿದ್ದಾರೆ, 200, 250, 150, 250, 200. ಆ್ಯಂಡ್ ಡಬ್ಲ್ಯೂ ಕೂಡ ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ, ಎಷ್ಟು, 20, 10, 5, 10, 5. ಈಸಿ ಇದೆ, ರೈಟ್ ನೋ. ಸೊ ಇಲ್ಲಿ ನೋಡಿಕೊಳ್ಳಿ, ಗ್ರೂಪನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಪಿ ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಡಬ್ಲ್ಯೂ ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ವಾಟ್ ಇಸ್ ದ ಫಾರ್ಮುಲಾ ಸೇಸ್ ದ್ಯಾಟ್? ಸೊ ಫಾರ್ಮುಲಾ ಸೇಸ್ ದ್ಯಾಟ್ ಡಬ್ಲ್ಯೂ ಇಂಟು ಪಿ. ಸೊ ಡಬ್ಲ್ಯೂ ಇಲ್ಲಿದೆ, ಪಿ ಕೂಡ ಇಲ್ಲಿದೆ. ಸೊ 20 ಇಂಟು 200 ಅಂದರೆ ಎಷ್ಟಾಗ್ತದೆ, 4000. 250 ಇಂಟು 10 ಅಂತ ಹೇಳಿದರೆ 2500. ಸೊ 5 ಇಂಟು 150 ಅಂತ ಹೇಳಿದರೆ 750. 250 ಇಂಟು 10 ಅಂದರೆ 2500. 200 ಇಂಟು 5 ಅಂತ ಹೇಳಿದರೆ ಎಷ್ಟು, 1000 ಬರ್ತದೆ. ಸೊ ನೋಡಿಕೊಳ್ಳಿ ಈಗ. ಓಕೆ, ಸೊ ದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೈ ಫ್ಯಾಮಿಲಿ ಬಜೆಟ್ ಮೆಥಡ್ ಈಸ್. ಓಕೆ, ಸೊ ಫ್ಯಾಮಿಲಿ ಬಜೆಟ್ ಮೆಥಡ್ನ ಪ್ರಕಾರ ಎಷ್ಟು ಅಂತ ಹೇಳಿದರೆ P01 ಈಕ್ವಲ್ಸ್ ಟು ಫಾರ್ಮುಲಾ ಸೇಮ್, ಸಮ್ ಆಫ್ ಡಬ್ಲ್ಯೂ ಪಿ ಡಿವೈಡೆಡ್ ಬೈ ಸಮ್ ಆಫ್ ಡಬ್ಲ್ಯೂ. ಓಕೆ, ಸಮ್ ಆಫ್ ಡಬ್ಲ್ಯೂ ಪಿ ಟೋಟಲ್ ನಿಮಗೆ ಎಷ್ಟು ಬಂತು ಇಲ್ಲಿ ನೋಡಿಕೊಳ್ಳಿ, 10,750 ಡಿವೈಡೆಡ್ ಬೈ ನೀವೆಷ್ಟು ಮಾಡಬೇಕು, 50 ಮಾಡಿದರೆ ಆಯಿತು. ಸೊ 10,750 ಡಿವೈಡೆಡ್ ಬೈ 50 ಅಂತ ಹೇಳಿದರೆ ಎಷ್ಟು, 215. ಓಕೆ, ಸೊ ದಿಸ್ ಇಸ್ ದ ಆನ್ಸರ್ ಆಫ್ ದ third illustration. So next exercise is that is 14th one. Okay, so compute the cost of living index number by aggregative expenditure method. ಸೊ ಇಲ್ಲಿ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ದ ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್ ನೋಡಿಕೊಳ್ಳಿ, ಸಮ್ ಆಫ್ P1 ಇಂಟು Q0 ಡಿವೈಡೆಡ್ ಬೈ ಸಮ್ ಆಫ್ P0 ಇಂಟು Q0 ಇಂಟು 100. ಓಕೆ, ಸೊ ಇದು ಯಾವುದರದ್ದು ಮೆಥಡ್ ಆಯಿತು, ಅಗ್ರಿಗೇಟಿವ್ ಎಕ್ಸ್ಪೆಂಡಿಚರ್ ಮೆಥಡ್. ಸರಿಯಾ, ಫಾರ್ಮುಲಾ ಬೇಕಾದರೆ ನಿಮಗೆ ನೋಡಿಕೊಳ್ಳಿ, ಸ್ಟಾರ್ಟಿಂಗಲ್ಲಿ ಇಂಟು ಅದನ್ನೇ ನೀವು ಅಡಾಪ್ಟ್ ಮಾಡಲಿಕ್ಕೆ. ಸೊ ಸಿ ದ ಫಾರ್ಮುಲಾ. ಸೊ ಕಮೋಡಿಟಿ ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಈಸ್ ಐಟಮ್ಸ್ ಬರ್ಕೊಳ್ಳಿ, ರೈಸ್, ಶುಗರ್, ಸೋಪು, ಕೆರೋಸಿನ್, ರೆಂಟ್ ಮತ್ತು ಮಿಸಲೇನಿಯಸ್. ಪ್ರೈಸ್ ಕೊಟ್ಟಿದ್ದಾರೆ ಇಲ್ಲಿ 200, 300, 15, 140, 50 ಮತ್ತು 50. ಆ್ಯಂಡ್ ಇಲ್ಲಿ ಒಂದು ಹೊಸತು ಎಂಟ್ರಿ ಕೊಟ್ಟಿದ್ದಾರೆ, ದಟ್ ಈಸ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ನೋಡಿಕೊಳ್ಳಿ, ಮೇಲೆ ಕೊಟ್ಟಿದ್ದಾರೆ ಬೇಸ್ ಇಯರ್ ಅಂತ ಹೇಳಿದರೆ, ಬೇಸ್ ಇಯರ್ ಇದು ಮಾತ್ರ ಎಕ್ಸ್ಪೆಂಡಿಚರ್ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಸೊ ಇಲ್ಲಿ ನೋಡಿಕೊಳ್ಳಿ 1345, 140, 600 ಮತ್ತು 600. ಓಕೆ, ಕರೆಂಟ್ ಇಯರ್ ನೋಡಿಕೊಳ್ಳಿ, ಕರೆಂಟ್ ಇಯರ್ ಪ್ರೈಸ್ ಕೊಟ್ಟಿದ್ದಾರೆ 900, 1500, 30, 420 ಮತ್ತು 300 ಮತ್ತು 400. ಸಿ ದ ಸೊಲ್ಯೂಷನ್ ದೇ ಹ್ಯಾವ್ ಮೆನ್ಷನ್ಡ್. ಸೊ ಸೊಲ್ಯೂಷನನ್ನು ಪರ್ಫೆಕ್ಟಾಗಿ ಓದಿಕೊಳ್ಳಿ. ಹಿಯರ್ ದ ಬೇಸ್ ಇಯರ್ ಎಕ್ಸ್ಪೆಂಡಿಚರನ್ನು ನೀವು ಏನಂತ ಟ್ರೀಟ್ ಮಾಡಿ ಅಂತ ಹೇಳ್ತಾರೆ, E0. ಓಕೆ, E0 ಅಂತ ಟ್ರೀಟ್ ಮಾಡಿ. ಆರ್ ನೋನ್ ಫಸ್ಟ್ಲಿ ದ ಬೇಸ್ ಇಯರ್ ಕ್ವಾಂಟಿಟಿ ಈಸ್ Q0 ಶುಡ್ ಬಿ ಒಪ್ಟೈನ್ಡ್. ಸೊ ನಮಗೆ Q0 ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು, ಶುಡ್ ಬಿ ಒಪ್ಟೈನ್ಡ್. ಹೇಗೆ ಅದನ್ನು ಒಪ್ಟೈನ್ ಮಾಡುವಂಥದ್ದು ಅಥವಾ ನಾವು ತಗೊಳ್ಳುವಂಥದ್ದು ಅಂದರೆ ಡಿವೈಡಿಂಗ್ ದ ಎಕ್ಸ್ಪೆಂಡಿಚರ್. ಅಂದರೆ ಈ ಎಕ್ಸ್ಪೆಂಡಿಚರ್ ಏನಿದೆ ಇದನ್ನು ನೀವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ E0 ಈಕ್ವಲ್ ಟು P0 Q0, ಇದನ್ನು ನೀವೇನಂತ ಕನ್ಸಿಡರ್ ಮಾಡಬೇಕು, P0 ಮತ್ತು Q0 ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ಯಾವುದರಿಂದ ಡಿವೈಡ್ ಮಾಡಬೇಕು, P0 ಅಂದರೆ ಇದರಿಂದ ನೀವೇನು ಮಾಡಬೇಕು, ಅದನ್ನು ಡಿವೈಡ್ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಸೊ ನೋಡಿಕೊಳ್ಳಿ ಸೊಲ್ಯೂಷನ್ ಕೊಟ್ಟಿದ್ದಾರೆ ಇಲ್ಲಿ, ರೈಸ್, ಶುಗರು, ಸೋಪು. ಸಿ ಐಟಮನ್ನು ಇದ್ದಾಗೆ ಬರ್ಕೊಳ್ಳಿ, ಅದರಲ್ಲಿ ಏನೂ ಚೇಂಜಸ್ ಬರೋದಿಲ್ಲ. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ P0. ಸಿ ಬೇಸ್ ಇಯರ್ ಎಲ್ಲಿ ಇದೆ, ಬೇಸ್ ಇಯರನ್ನು ಹೇಗೆ ಡಿನೋಟ್ ಮಾಡ್ತೀರಾ, ಪ್ರೈಸನ್ನು P0, 200, 300, 15, 140, 50, 50. ಡನ್. ದೆನ್ E0 ಈಕ್ವಲ್ಸ್ ಟು P0 ಮತ್ತು Q0. ಇಲ್ಲಿ ಏನು ಹೇಳ್ತಾರೆ, ಎಕ್ಸ್ಪೆಂಡಿಚರ್ ಬೇಸ್ ಇಯರ್ ಇದ್ದು ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಪೆಂಡಿಚರ್ ಅಂತ ಹೇಳಿದರೆ ಆಬ್ವಿಯಸ್ಲಿ ಅದರಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಇನ್ಕ್ಲೂಡು ಆಗಿರ್ತದೆ. ಓಕೆ, ಸೊ ಅದರಿಂದ ಅಲ್ಲಿ P0 ಮತ್ತು Q0 ಅಂತ ಹೇಳಿದರೆ 1345, 140, 600 ಮತ್ತು 600 ಅಂತ ಹೇಳಿ ತಗೊಳ್ಳುವಂಥದ್ದು. ದಟ್ ಈಸ್ P0 ಮತ್ತು Q0.
ಇಲ್ಲಿ ಈಗ ಪ್ರೈಸ್ ನೋಡಿಕೊಳ್ಳಿ, ಕರೆಂಟ್ ಇಯರ್ನ ಪ್ರೈಸ್ ಕೊಟ್ಟಿದೆ. ಕರೆಂಟ್ ಇಯರ್ ಪ್ರೈಸನ್ನು ಏನಂತ ಡಿನೋಟ್ ಮಾಡುವಂಥದ್ದು P1. ಓಕೆ, ಸೊ P1 ಅಂತ ಹೇಳಿದರೆ ಇಲ್ಲಿ ನೋಡಿಕೊಳ್ಳಿ 900, 1500, 40, 420, 300 ಮತ್ತು 400. ಓಕೆ, ಇಷ್ಟು ಇನ್ಫಾರ್ಮೇಷನ್ ನಮ್ಮ ಕೈಯಲ್ಲಿ ಇರುವಂಥದ್ದು. ಆದರೆ ಇಲ್ಲಿ ನಮ್ಮ ಫಾರ್ಮುಲಾ ಏನು ಹೇಳ್ತಾರೆ, ದಟ್ ಈಸ್ P1 ಇಂಟು Q0 ಆ್ಯಂಡ್ P0 ಇಂಟು Q0 ಅಂತ ಹೇಳಿಕೊಂಡು, ಕರೆಕ್ಟ್ ಅಲ್ಲ? ಸೊ ಇಲ್ಲಿ P0 ಮತ್ತು Q0 ನಮಗೆ ಆಲ್ರೆಡಿ ಒಪ್ಟೈನ್ ಮಾಡಿ ಆಗಿದೆ. ಓಕೆ, ಸೊ ನಮಗೆ ಬೇಕಿರುವಂಥದ್ದು P1 ಇಂಟು Q0. ಸೊ ಇಲ್ಲಿ ನೋಡಿಕೊಳ್ಳಿ ಈಗ. ಓಕೆ, ಸೊ ಇಲ್ಲಿ ನಮಗೆ ಬೇಕಿರುವಂಥದ್ದು Q0. ಓಕೆ, Q0 ಅಂತ ಹೇಳಿದರೆ ಈ ಥಿಂಗ್ಸ್ ಏನಿದೆ, ಈ ಎಕ್ಸ್ಪೆಂಡಿಚರ್ ಏನಿದೆ P0 ಮತ್ತು Q0 ಡಿವೈಡೆಡ್ ಬೈ P0. ಓಕೆ, ಡಿವೈಡೆಡ್ ಬೈ P0 ಅಂತ ಮಾಡಿದರೆ ನಿಮ್ಗೆ ಏನು ಸಿಗ್ತದೆ, ಕ್ವಾಂಟಿಟಿ ಆಫ್ ದ ಬೇಸ್ ಇಯರ್. ಸೊ ಕ್ವಾಂಟಿಟಿ ಆಫ್ ದ ಬೇಸ್ ಇಯರ್ ಅಥವಾ ಪ್ರಿವಿಯಸ್ ಇಯರ್ ನಮಗೆ ಸಿಗಬೇಕಾದ್ರೆ ನಾವೇನು ಮಾಡಬೇಕು, ಈ ಝೀರೋವನ್ನು P0 ಇಂದ ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಸಿಂಪಲ್. 1000 ಡಿವೈಡೆಡ್ ಬೈ 200 ಅಂತ ಹೇಳಿದರೆ ಎಷ್ಟು ಬರ್ತದೆ, 5. ಓಕೆ, ದೆನ್ 300 ಡಿವೈಡೆಡ್ ಬೈ 300 ಅಂತ ಹೇಳಿದರೆ ಎಷ್ಟು ಬರ್ತದೆ, 1. 45 ಡಿವೈಡೆಡ್ ಬೈ 15 ಅಂತ ಹೇಳಿದರೆ ಎಷ್ಟು ಬರ್ತದೆ, 3. 140 ಡಿವೈಡೆಡ್ ಬೈ 140 ಅಂತ ಹೇಳಿದರೆ ಎಷ್ಟು ಬರ್ತದೆ, 1. ಸರಿ ಅಲ್ಲ? ದೆನ್ 300 ಡಿವೈಡೆಡ್ ಬೈ 50 ಅಂತ ಹೇಳಿದರೆ ಎಷ್ಟು, 12. 400 ಡಿವೈಡೆಡ್ ಬೈ 50 ಅಂತ ಹೇಳಿದರೆ 600 ಡಿವೈಡೆಡ್ ಬೈ 50 ಅಂತ ಹೇಳಿದರೆ ಎಷ್ಟು ಬರ್ತದೆ, 12 ಬರ್ತದೆ. ಓಕೆ, ಅಂಡ್ ದ ಲಾಸ್ಟ್ ಸ್ಟೆಪ್ ನಿಮಗೆ ಮಾಡಲಿಕ್ಕೆ ಇರುವಂಥದ್ದು ದಟ್ ಈಸ್ P1 ಇಂಟು Q0. P1 ಇಂಟು Q0. ಓಕೆ, P1 ಇಂಟು Q0 ನಿಮಗೆ ಮಾಡಲಿಕ್ಕೆ ಇರುವಂಥದ್ದು. ಇಲ್ಲಿ P1 ನೋಡಿಕೊಳ್ಳಿ, P1 ಅಂದರೆ ಎಷ್ಟು, 900. Q0 ಈಗ ನೀವು ಫೈಂಡ್ ಔಟ್ ಮಾಡಿದೆ ಎಷ್ಟು, 5. ಸರಿಯಲ್ಲ? 900 ಇಂಟು 5 ಅಂತ ಹೇಳಿದರೆ 4500. 1500 ಇಂಟು 1 ಅಂತ ಹೇಳಿದರೆ ಎಷ್ಟಾಗ್ತದೆ, 1500 ಬರ್ತದೆ. 40 ಇಂಟು 3 ಅಂತ ಹೇಳಿದರೆ 120. 420 ಇಂಟು 1 ಅಂತ ಹೇಳಿದರೆ ಎಷ್ಟು ಬರ್ತದೆ, 420 ಬರ್ತದೆ. ದೆನ್ 300 ಇಂಟು 12 ಅಂತ ಹೇಳಿದರೆ 3600 ಬರ್ತದೆ. 400 ಇಂಟು 12 ಅಂತ ಹೇಳಿದರೆ 4800 ಬರ್ತದೆ. ಸೊ ಟೋಟಲ್ ನೀವು ಮಾಡಿ ನಿಮಗೆ ಸಿಗ್ತದೆ 14940. ಓಕೆ, ವೆನ್ ಯು ಮೇಕ್ ಟೋಟಲ್ ಯು ವಿಲ್ ಗೆಟ್ ದ 14940. ಓಕೆ, ಸೊ ಇಲ್ಲಿ ನೋಡಿಕೊಳ್ಳಿ, ಈಗ ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ರಾಯಿತು. 14940 ಡಿವೈಡೆಡ್ ಬೈ 2685. ಓಕೆ, ಸೊ P0 Q0 ಆಲ್ರೆಡಿ ನಮಗೆ ಟೋಟಲ್ ಎಕ್ಸ್ಪೆಂಡಿಚರ್ ಇದೆ, ಇಲ್ಲಿ ನೋಡಿಕೊಳ್ಳಿ ಬೇಕಿದ್ರೆ. ಸೊ ಇಲ್ಲಿ ಟೋಟಲ್ ಇದೆ ಅದರದ್ದು 2685 ಏನೋ ಇದೆ. ಸೊ ಅದನ್ನು ಡಿವೈಡ್ ಮಾಡಿದರೆ ಆಯಿತು. ಸೊ 14940 ಇಂದ 2685 ಡಿವೈಡ್ ಮಾಡಿ ಇಂಟು 100 ಅಂತ ಮಾಡಿದರೆ ಎಷ್ಟು ಬರ್ತದೆ, 556.42 ಆನ್ಸರ್ ಬರ್ತದೆ. ಸೊ ದಿಸ್ ಇಸ್ illustration number 4.